ಶರಣಂ ಶರಣಂ ಗಚ್ಚಾಮಿ. ಡಿಸೆಂಬರ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪಿತೃವಾಯ್ ಟೀಚರ್ ಮತ್ತು ಪ್ರೇರಕರಾದಂತಹ ಭಾರತಿ ಮಾಜಿಯವರು ನಡೆಸಿಕೊಡುವ ಈ ಮಾಸಿಕ ಪ್ರಾರ್ಥನೆಯನ್ನು ಡಿಸೆಂಬರ್ 1ನೇ ಜನವರಿ 2025 ಈ ಮಾಸಿಕ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಪ್ರತಿಯೊಬ್ಬರೂ ಪರಂಜಿಯವರ ಆಶೀರ್ವಾದವನ್ನು ಮತ್ತು ಸಾಕಷ್ಟು ಪ್ರಯೋಜನವನ್ನು ಪಡೆಯುವಂತಾಗುತ್ತದೆ. ಮಾಸಿಕ ಪತ್ರವಿನ 8 ವಾಕ್ಯಗಳು. ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करती हूँ, करता हो. 9ನೇ ವಾಕ್ಯ. ಪರಂ ಜಿ, 2024 ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳ ಈ ಮಾಸಿಕ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ನೀಡಿ. ಈ ಇಡೀ ತಿಂಗಳು ಈ ಶಕ್ತಿಯಿಂದ ತುಂಬ ಸಂತೋಷವಾಗಿರಲಿ. ಈ ತಿಂಗಳಿನಲ್ಲಿ ಬರುವ ಎಲ್ಲ ಹಬ್ಬಗಳು ಪಿತೃವಾಯ್ ಮಾಡುವ ಮೂಲಕ ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬ ಸಂತೋಷವಾಗಿರಲಿ. ಪರಂಜಿ, ಈ ಮುಂಬರುವ ತಿಂಗಳು ನನ್ನ ವ್ಯವಹಾರ ಮತ್ತು ಉದ್ಯೋಗಕ್ಕೆ ತುಂಬ ಅನುಕೂಲಕರವಾಗಿರಲಿ. ಸಾಕಷ್ಟು ಆದಾಯವಿರಲಿ. ಹಾಗೆಯೇ ಆದಾಯದ ಹೆಚ್ಚಾಗುವ ಮಾರ್ಗಗಳು ಕರುಣಿಸಿಕೊಡಿ. ಕಠಿಣ ಪರಿಶ್ರಮದಿಂದ ಗಳಿಸಿದ ಹಣವು ದುಂದುವ್ಯರ್ಥಕ್ಕೆ ಖರ್ಚಾಗದಂತೆ ಮತ್ತು ಅನಾರೋಗ್ಯ, ವೈದ್ಯಕೀಯ ಖರ್ಚುಗಳಿಗೆ ಹೋಗದಂತೆ ಆಶೀರ್ವಾದ ಮಾಡಿ. ಯಾವುದೇ ಕಾರಣದಿಂದ ಉಂಟಾದ ಸಾಲವು ಶೀಘ್ರದಲ್ಲೇ ಮರುಪಾವತಿಸಬೇಕು. ಸಿಲುಕಿರುವ ಹಣಗಳು ಶೀಘ್ರದಲ್ಲೇ ಹಿಂತಿರುಗಬೇಕು. ಆರ್ಥಿಕ ಹಿಂಜರಿತ, ಸ್ಪರ್ಧೆ ಅಥವಾ ಹವಾಮಾನದಿಂದ ನನ್ನ ವ್ಯವಹಾರ ಮತ್ತು ಉದ್ಯೋಗದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರಬಾರದು. ನಾನು ಪಿತೃವಾಯ್ ಮಾಡುವುದರಿಂದ ಇಂತಹ ಒಂದು ಶಕ್ತಿಯನ್ನು ಪಡೆಯುವಂತಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಸರಿಯಾಗಿ ದುಡಿದು ಅದನ್ನು ಸರಿಯಾಗಿ ಖರ್ಚು ಮಾಡುವಂಥ ಶಕ್ತಿಯನ್ನು ನೀಡಿ. ಹಾಗೆಯೇ ಸ್ವಲ್ಪ ಹಣವನ್ನು ಉಳಿಸಿ ಅದರಿಂದ ಪಿತೃವಾಯ್ ಪ್ರಚಾರ ಮಾಡುವುದಕ್ಕೆ ಬಳಸುವಂಥ ಶಕ್ತಿಯನ್ನು ನೀಡಿ. ಪಿತೃವಾಯ್ ಮಾಡುವುದರಿಂದ ಕೃಷಿ, ಪಶುಸಂಗೋಪನೆ, ವ್ಯವಹಾರ, ಉದ್ಯೋಗದಲ್ಲಿ ಅತ್ಯಂತ ಪ್ರಯೋಜನವನ್ನು ಪಡೆಯುತ್ತಿದ್ದೇವೆ. ಇನ್ನೂ ಅತ್ಯಂತ ಪಿತೃವಾಯ್ ಮಾಡುವುದರಿಂದ ಪ್ರಯೋಜನ ಪಡೆಯುವುದಕ್ಕಾಗಿ ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಗೆ ಆಫ್ಲೈನ್ ಅಥವಾ ಆನ್ಲೈನ್ ಸೆಷನ್ಗೆ ಹಾಜರಾಗುತ್ತೇನೆ. ಹಾಗೆಯೇ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ತರಗತಿಗಳಿಗೂ ಹಾಜರಾಗುವ ಮೂಲಕ ಅತ್ಯಂತ ಪಿತೃವಾಯಿಯ ಲಕ್ಷ್ಮೀ ಸಮೃದ್ಧಿ ಶಕ್ತಿಯನ್ನು ಪಡೆದು ಅನುಕೂಲಕರವಾಗಿ ಸಂತೋಷದಿಂದ ಜೀವನ ಮಾಡುವಂಥ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ಬದಲಾಗುತ್ತಿರುವ ಹವಾಮಾನ, ಚಳಿಗಾಲದ ದುಷ್ಪರಿಣಾಮಗಳು, ಶೀತ, ಕೆಮ್ಮು, ವೈರಲ್ ಸೋಂಕು ಮತ್ತು ಇತರ ಹವಾಮಾನ ಸಂಬಂಧಿತ ಕಾಯಿಲೆಗಳಿಂದ ರಕ್ಷಣೆ ಪಡೆಯಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾನು ಪರಂ ವಿಭೂತಿಯನ್ನು ಧರಿಸಿ ಪರಂ ಶಕ್ತಿ ಪರಂ ಜಲ್ಲನ್ನು ಉಪಯೋಗಿಸುವುದರಿಂದ ಪರಂ ತೈಲನ್ನು ಬಳಸಿ ನಾನು ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೇನೆ. ಗರಿಷ್ಠ ಆರೋಗ್ಯವಾಗಿರುವಂತಹ ಪ್ರಯೋಜನವನ್ನು ಪಡೆಯಲು 29ನೇ ಡಿಸೆಂಬರ್ ನಡೆಯುವ ಕೊನೆಯ ಭಾನುವಾರದ ಸಂಜೆ 7 ಗಂಟೆಗೆ ನಡೆಯುವ ಮಾಸಿಕ ರೋಗ ತಡೆಗಟ್ಟುವ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ರೋಗ ನಿವಾರಣಕ ಅನುಸಂಧಾನ ತರಗತಿಗೂ ಹಾಜರಾಗುವ ಮೂಲಕ ನಾನು ಇಡೀ ತಿಂಗಳು ಅತ್ಯಂತ ಆರೋಗ್ಯವಂತಳಾಗಿರುವಂಥ ಶಕ್ತಿಯನ್ನು ಪಡೆಯುತ್ತೇನೆ. ಪೂರ್ವಜರ ಆಶೀರ್ವಾದ ಮತ್ತು ಅನುಗ್ರಹವು ನಮ್ಮ ಕುಟುಂಬದ ಮೇಲೆ ಉಳಿಯಲಿ. ಯಾವುದೇ ರೀತಿಯ ಸ್ಥಗಿತಗೊಂಡ ಕೆಲಸವು ಶೀಘ್ರದಲ್ಲೇ ಮಾಡುವಂತಾಗಲಿ. ಪೂರ್ವಜರು ಸಂತೃಪ್ತರಾಗಿ ನಮ್ಮ ವಂಶದವರನ್ನು ಆಶೀರ್ವದಿಸಬೇಕು ಮತ್ತು ಯಾವುದೇ ರೀತಿಯ ಪಿತೃದೋಷ, ಅದೃಷ್ಟದೋಷ, ವಿರೋಧಿಗಳ ಕೆಟ್ಟ ಪರಿಣಾಮಗಳು, ಗ್ರಹದೋಷಗಳು, ವಾಸ್ತುದೋಷ ಮತ್ತು ಕಾಲಸರ್ಪದೋಷ ತಡೆಗಟ್ಟುವಿಕೆಗಾಗಿ ನಾನು ಖಂಡಿತವಾಗಿಯೂ ಪಿತೃವಾಯ್ ಅಮಾವಾಸ್ಯ ಲೈವ್ ತರಗತಿಗೆ ಡಿಸೆಂಬರ್ 30ನೇ ತಾರೀಕು ಹಾಜರಾಗುತ್ತೇನೆ. ಇದರ ಗರಿಷ್ಠ ಪ್ರಯೋಜನವನ್ನು ಪಡೆಯಲು
ನಾನು ನನ್ನ ಮನೆಯಲ್ಲಿ ಅಥವಾ ಆಫೀಸಿನಲ್ಲಿ P3Y ಅಮಾವಾಸ್ಯ ಗೂಗಲ್ ಮೀಟ್ ತರಗತಿಯನ್ನು ಆಯೋಜಿಸುತ್ತೇನೆ. ಪರಂಜಿ, P3Y ಮಾಡುವ ಮೂಲಕ ನಾನು ತುಂಬ ಆತ್ಮವಿಶ್ವಾಸವನ್ನು ಪಡೆದಿದ್ದೇನೆ. P3Y ಅನ್ನು ಮಾಡುವ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಗಳು ಅಭಿವೃದ್ಧಿಯಾಗಿದೆ. ನಾನು ನಿಯಮಿತವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ನಡೆಯುವ ಎಲ್ಲ ತರಗತಿಗಳಿಗೂ ಹಾಜರಾಗುತ್ತೇನೆ. ಹಾಗೆಯೇ ಇತರರಿಗೂ ಹಾಜರಾಗುವಂತೆ ತಿಳಿಸಿಕೊಡುತ್ತೇನೆ. ಇದರಿಂದ ನಾನು ಪ್ರಚಾರದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ ಮತ್ತು ಇತರ ಜನರಿಗೂ P3Y ಮಾಡುವ ಮೂಲಕ ಅವರ ಜೀವನದಲ್ಲಿ ಆದಷ್ಟು ಅನುಕೂಲವನ್ನು ಪಡೆಯುವಂತಾಗಲಿ ಎಂದು ಬೇಡಿಕೊಳ್ಳುತ್ತೇನೆ. ನಾನು ಕಲಿಸಿದ ಜನರಿಗೆ P3Yಯಿಂದ ಹೆಚ್ಚಿನ ಅನುಕೂಲವಾಗಲಿ. ಇದರಿಂದ ಪರಂಜಿ ಅವರ ಖ್ಯಾತಿ ಮತ್ತು ಗೌರವವು ಹೆಚ್ಚಾಗಲಿ. ಹಾಗೆಯೇ ನನ್ನ ಗೌರವವು ಹೆಚ್ಚಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪರಂಜಿ ನನಗೆ ಪದಗಳನ್ನು ನೀಡಿ, ವಾಣಿಯನ್ನು ನೀಡಿ, ನೈತಿಕ ಸ್ಥೈರ್ಯವನ್ನು ನೀಡಿ. ಇದರಿಂದ ನಾನು P3Y ಬಗ್ಗೆ ಅಪರಿಚಿತ ಜನರಲ್ಲಿಯೂ ಪ್ರಚಾರ ಮಾಡುವಂಥ ಶಕ್ತಿಯನ್ನು ಕೊಡಿ. P3Y ಗುಡ್ ಲಕ್ ಕಾರ್ಡ್ಗಳ ಮೂಲಕ ನಾನು ಅಪರಿಚಿತ ಜನರಲ್ಲಿಯೂ ಸಾಕಷ್ಟು P3Y ಪ್ರಚಾರವನ್ನು ಮಾಡುವಂಥ ಶಕ್ತಿಯನ್ನು ನೀಡಿ. P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು P3Y NCR ಇಂಡಿಯಾ ಫೇಸ್ಬುಕ್ಕಿನಲ್ಲಿ ನಡೆಯುವ ಬೆಳಗ್ಗೆ 11 ಗಂಟೆ ಮತ್ತು ಸಂಜೆಯ 7 ಗಂಟೆಯ ನಡೆಯಲಿರುವ P3Y ಆನ್ಲೈನ್ ತರಗತಿಗಳ ಬಗ್ಗೆಯೂ ನಾನು ತಿಳಿಸಿಕೊಡುತ್ತೇನೆ. ಹಾಗೆಯೇ ಜನರಿಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ, ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ವೃತ್ತಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನವು ಅತ್ಯಂತ ಯಶಸ್ವಿಯಾಗಿರಲಿ, ಹಾಗೆಯೇ ಸಂತೋಷದಾಯಕವಾಗಿರಲಿ. ಮಕ್ಕಳು ಪರೀಕ್ಷೆಯಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಇದ್ದು ಅತ್ಯಂತ ಚೆನ್ನಾಗಿ ಮಾಡಲಿ. ಇದಕ್ಕಾಗಿ P3Y ಮಾಡುವ ಮೂಲಕ ಅವರಿಗೆ ಅತ್ಯಂತ ಗರಿಷ್ಠ ಪ್ರಯೋಜನ ಪಡೆಯುವಂತಾಗಲಿ. ಪ್ರತಿದಿನ ವಿದ್ಯಾರ್ಥಿ ನಿವೇದನ ಓದುವುದರಿಂದ ಅದರ ಗರಿಷ್ಠ ಪ್ರಯೋಜನ ಪಡೆಯುವಂತಾಗಲಿ. ಹಾಗೆಯೇ ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುವಂತಾಗಲಿ. ಅಧ್ಯಯನದಲ್ಲಿ ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಮಾರ್ಕ್ಸನ್ನು ತೆಗೆಯುವಂಥ ಆಶೀರ್ವಾದವನ್ನು ಮಾಡಿ. ಇದಕ್ಕಾಗಿ ಪ್ರತಿ ಭಾನುವಾರ ನಡೆಯುವ 1ನೇ ತಾರೀಕು ಡಿಸೆಂಬರ್ 2024ರಂದು ನಡೆಯುವ ಮಾಸಿಕ ವಿದ್ಯಾರ್ಥಿ ತರಗತಿಯನ್ನು ಸಂಜೆ 7 ಗಂಟೆಗೆ ಮತ್ತು ಪ್ರತಿ ಗುರುವಾರ ನಡೆಯುವ ಕುಶಲ ವಿದ್ಯಾರ್ಥಿ ಅನುಭವ ತರಗತಿಗಳಿಗೆ ಮತ್ತು 3ನೇ ಗುರುವಾರ ರಾತ್ರಿ ಗೂಗಲ್ ಮೀಟಿನಲ್ಲಿ ನಡೆಯುವ ಕುಶಲ ವಿದ್ಯಾರ್ಥಿ ಅನುಸಂಧಾನ ತರಗತಿಗೆ ಅಟೆಂಡ್ ಆಗುವ ಮೂಲಕ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡುವುದನ್ನು ಮುಂದುವರಿಸುತ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಮಾಡುವ ಮೂಲಕ ತುಂಬ ಅನುಕೂಲಕರವಾಗಿರುವಂತಹ ಶಕ್ತಿಯನ್ನು ನೀಡಿ. ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಈ ತಿಂಗಳಲ್ಲಿ ಪ್ರಾರಂಭವಾಗುವ P3Y ಗೀತ ಜಯಂತಿ ಉತ್ಸವವನ್ನು 18 ದಿನಗಳು ಸಂಪೂರ್ಣ ಲಾಭವನ್ನು ಪಡೆಯಲು ನಾನು ಖಂಡಿತವಾಗಿಯೂ ಪ್ರತಿದಿನ ಎಲ್ಲ ವಿಶೇಷ ತರಗತಿಗಳಿಗೂ ಹಾಜರಾಗುತ್ತೇನೆ. ಈ ತಿಂಗಳು ನಾನು P3Y ಚತುರ್ಥಿ ತರಗತಿ, P3Y ಏಕಾದಶಿ ತರಗತಿ, P3Y ಪೂರ್ಣಿಮಾ ತರಗತಿ, P3Y ಮಾಸಿಕ ಶಿವರಾತ್ರಿ ತರಗತಿ, P3Y ಅಮಾವಾಸ್ಯೆ ತರಗತಿ ಮತ್ತು ಇತರ ಎಲ್ಲ ಆಚರಣೆಯ ತರಗತಿಗಳಿಗೂ ಹಾಜರಾಗುತ್ತೇನೆ. ಪರಂಜಿ, ನನ್ನ ನವೆಂಬರ್ ತಿಂಗಳು ತುಂಬ ಅನುಕೂಲಕರವಾಗಿತ್ತು. ಹಾಗೆಯೇ 5 ದಿನದ ದೀಪಾವಳಿ ಆಚರಣೆಯು ವಿಶೇಷವಾಗಿತ್ತು. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ನವೆಂಬರ್ ತಿಂಗಳು ತುಂಬ ಅನುಕೂಲಕರ ಹಾಗೂ ಸಂತೋಷದಾಯಕವಾಗಿತ್ತು. ಇದಕ್ಕಾಗಿ ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಪರಂಜಿ, 2024ರ ಎಲ್ಲ ಸುಂದರ ಅನುಭವಗಳನ್ನು ನಾನು ಧರೋಹದಯಲ್ಲಿ ಬರೆಯುತ್ತೇನೆ. ಹಾಗೆಯೇ ಈ ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳು ಅತ್ಯಂತ ಹೆಚ್ಚಿನ ಲಾಭದಾಯಕ ಹಾಗೂ ಅನುಕೂಲಕರವಾಗಿರಲಿ. ನನ್ನ ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸನ್ನು ನಾನು ಆಡಿಯೋ ಅಥವಾ ವಿಡಿಯೋ ಮೂಲಕ ಮಾಡಿ ನಾನು ವಾಟ್ಸಪ್ ಮೂಲಕ ಹಂಚಿಕೊಳ್ಳುತ್ತೇನೆ. ಇದರಿಂದ ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ,
ನಿಯಮಿತವಾಗಿ ಪಿತೃವೈ ಮಾಡುವ ಮೂಲಕ ಈ ಡಿಸೆಂಬರ್ ತಿಂಗಳು ಹಿಂದಿನ ತಿಂಗಳಿಗಿಂತ ಹೆಚ್ಚು ಅನುಕೂಲಕರವಾಗಿರಲಿ ಎಂದು ನನ್ನ ಆಸೆ. ಈ ನನ್ನ ಆಸೆಯನ್ನು ದಯವಿಟ್ಟು ಪೂರೈಸಿ ಎಂದು ಕೋರಿಕೊಳ್ಳುತ್ತೇನೆ. 10ನೇ ವಾಕ್ಯ. ಆಸೆ ಈಡೇರಿದ ತಕ್ಷಣ ಪರಂಜಿಯವರ ಕಾಣಿಕೆಯ ದುಡ್ಡನ್ನು ನೀವೇ ತೀರ್ಮಾನಿಸಿ ಮತ್ತು ಆ ಕಾಣಿಕೆಯ ಮೊತ್ತವನ್ನು ಪರಂಜಿಗೆ ಅರ್ಪಿಸುತ್ತೇನೆ. ಹಾಗೆಯೇ 1 ಲೀಟರ್ ನೀರನ್ನು ಪರಂಜಿಗೆ ಅರ್ಪಿಸುತ್ತೇನೆ. 1 ಧನ್ಯವಾದದ ಹೂವನ್ನು ಪರಂಜಿಗೆ ಅರ್ಪಿಸುತ್ತೇನೆ. 11ನೇ ವಾಕ್ಯ. ಆಸೆ ಈಡೇರಿದ ಕೂಡಲೇ ನಾನು ಈ ತಿಂಗಳು 11 ಹೊಸ ಜನರಿಗೆ ಪಿತೃವೈ ಕಲಿಸಿಕೊಡುತ್ತೇನೆ. ನಾನು ಪರಂಜಿಯ ಹತ್ತಿರ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಡಿಸೆಂಬರ್ ತಿಂಗಳು ನಿಮಗೆ ಮತ್ತು ನನ್ನ ಎಲ್ಲ ಸಂತೋಷದ ಹಾರೈಕೆಗಳು ಶೀಘ್ರದಲ್ಲೇ ಈಡೇರಲಿ ಎಂದು. ಶರಣಂ ಶರಣಂ ಗಚ್ಚಾಮಿ.